ಭಗವಂತ ಎಲ್ಲರ ಪಾಲಿಗೆ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಈ ನಾಡಿನ ಎಲ್ಲಾ ಜನತೆಗೆ ಯುಗಾದಿ ಹಾಗೂ ಪವಿತ್ರ ರಂಜಾನ್ ಹಬ್ಬದ ಶುಭ ಕೋರಿಕೆಯನ್ನು ನೀಡಿದ ಅಖಿಲ ಕರ್ನಾಟಕ ಡಾ ಜಿ ಪರಮೇಶ್ವರ್ ಅಭಿಮಾನಿ ಬಳಗದ ಅಧ್ಯಕ್ಷರು ಹಾಗೂ ಖ್ಯಾತ ಉದ್ಯಮಿಗಳು ಮತ್ತು ಸಮಾಜ ಸೇವಕರು ರಾಜು ತರಿಕಲ್ ಅವರು ಸಂದೇಶವನ್ನು ರವಾನಿಸಿದರು. ಹುಣಸೂರು ಪಟ್ಟಣದ ಖಾಸಗಿ ಕಾರ್ಯಕ್ರಮ ನಿಮಿತ್ತ ಯುಗಾದಿ ಹಾಗೂ ಪವಿತ್ರ ರಂಜಾನ್ ಹಬ್ಬದ ಶುಭಾಶಯ ಕೋರಿ ನಂತರ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದವರು, ಲತುಮಾನಗಳಿಗೆ ಭೇದವಿಲ್ಲ, ಹಾಗಾಗಿ ಬಸವಣ್ಣನವರ ವಚನಗಳು ದೇವನೊಬ್ಬ ನಾಮ ಹಲವಾರು ಹಾಗೂ ಫಕೀರ್ ಅಹಮದ್ ಸಾಹಿತಿ ಅವರ ಸಾಲುಗಳಂತೆ ನದಿಗಳನ್ನು ಹಲವಾರು ಬಗೆಯ ಜಾತಿಗಳ ನಾಮಗಳಿಂದ ವರ್ಣಿಸುತ್ತೇವೆ. ಆದರೆ ಸಮುದ್ರಕ್ಕೆ ಸೇರಿದ ಎಲ್ಲಾ ನದಿಗಳು ಅದು ಯಾವ ಎಂಬ ಜಾತಿಯೆಂದು ವರ್ಣಿಸಲಾಗದು, ಹಾಗಾಗಿ ಲತುಮಾನಗಳಿಗೆ ಭೇದವಿಲ್ಲವೆಂದು ವಿವರಿಸಿದರು. ನಾಡಿನ ಜನತೆಗೆ ವತುಮಾನದ ಸಂದೇಶವನ್ನು ಸಾರುತ್ತಿರುವಂತಹ ಹಾಗೂ ಭಾವೈಕ್ಯತೆ ಸಂದೇಶ ಮತ್ತು ಸೋದರತೆ ಮನೋಭಾವ ಹಿಂದೂ ಮುಸ್ಲಿಂ ಒಂದೇ ತಾಯಿಯ ಮಕ್ಕಳುಗಳು ಹಾಗೂ ಹಿಂದೂಗಳ ಪವಿತ್ರ ಯುಗಾದಿ ಮತ್ತು ಪವಿತ್ರ ರಂಜಾನ್ ಹಬ್ಬಗಳ ಮಹತ್ವವನ್ನು ಬಣ್ಣಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ದಲಿತ ಮುಖಂಡರಾದ ಜೆ ಮಹದೇವ, ಕೊಳಗಟ್ಟ ಕೃಷ್ಣಪ್ಪ, ಯುಜಿಹಳ್ಳಿ ವಾಸು, ವಾರಂಚಿ ಮಂಜು, ತಿಪ್ಲಾಪುರ ಗ್ರಾಮದ ಮುಖಂಡ ಶಿವಪ್ಪ ಮತ್ತು ರತ್ನಪುರಿ ಡೇವಿಡ್ ಸೇರಿದಂತೆ ಸಮಸ್ತ ನಾಡಿನ ಜನತೆಗೆ ಅವರಿಗೆ ಸಾಥ್ ನೀಡಿದರು. ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಭಗವಂತ ಎಲ್ಲರ ಪಾಲಿಗೆ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ನಾಡಿನ ಎಲ್ಲಾ ಜನತೆಗೆ ನಾನು ಶುಭಾಶಯಗಳನ್ನ ಕೋರ್ಲಿಕ್ಕೆ ನಾನು ಬಯಸ್ತೇನೆ. ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಒಟ್ಟೊಟ್ಟಿಗೆ ಬಿದ್ದಿದೆ. ಈ ಹಬ್ಬದ ಪ್ರಯುಕ್ತ ನೀವು ಏನ್ ಸಂದೇಶ ಕೊಡ್ತೀರಾ? ನೋಡಿ, ಋತುಮಾನಗಳಿಗೆ ಭೇದ ಇಲ್ಲ. ಸೊ ಹಾಗಾಗಿ ಬಸವಣ್ಣವ್ರ ಒಂದ್ ಕಡೆ ಹೇಳ್ತಾರೆ, ದೇವನೊಬ್ಬ ನಾಮ ಹಲವು ಅಂತೇಳಿ. ಈ ಫಕೀರ್ ಅಹಮದ್ ಎಂಬ ಸಾಹಿತಿ ಒಬ್ರು ಹೇಳ್ತಾರೆ, ನೋಡಿ, ನದಿಗಳನ್ನ ನಾವು ಬೇರೆ ಬೇರೆ ಜಾತಿಯಲ್ಲಿ ಕರಿತೀವಿ. ಬ್ರಹ್ಮಪುತ್ರ ನದಿ, ಗಂಗಾ ನದಿ ಮತ್ತು ಯಮುನಾ ನದಿ, ಹೀಗೆ ವಿವಿಧ ಹೆಸರಿನಲ್ಲಿ ಕರಿತೀವಿ. ಹಾಗೆ ಮನುಷ್ಯರು ಅಷ್ಟೇ, ಹಿಂದೂ ಮುಸ್ಲಿಂ ಕ್ರೈಸ್ತರು ಹೀಗೆ ವಿವಿಧ ಜಾತಿ ಹೆಸರಲ್ಲಿ ಕರಿತೀವಿ. ಆದ್ರೆ ಸಮುದ್ರಕ್ಕೆ ಎಲ್ಲಾ ನದಿಗಳು ಸೇರಿದಂತ ಸಂದರ್ಭದಲ್ಲಿ ಸಮುದ್ರದಲ್ಲಿ ಹೇಗೆ ನದಿಗಳನ್ನು ನಾವು ಡಿವೈಡ್ ಮಾಡಕ್ಕಾಗಲ್ವೋ, ಬ್ರಹ್ಮಪುತ್ರ ಕಾವೇರಿ ಅಂತೇಳಿ, ಹಾಗೆ ಭಗವಂತನಲ್ಲಿ ನಾವು ಲೀನ ಆದಾಗ ಅಲ್ಲಿ ನಾವು ಹಿಂದೂಗಳು ಮುಸ್ಲಿಮ್ಸರು ಅಂತ ಹೇಳಿ ನಾವು ಡಿವೈಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಋತುಮಾನಗಳಿಗೆ ಭೇದ ಇಲ್ಲ. ಇದೇನ್ ಸಂದೇಶನ ಸಾರ್ತೈತೆ ನೋಡಿ, ಯುಗಾದಿ ಹಬ್ಬ ಆದ್ಮೇಲೆ ರಂಜಾನ್ ಹಬ್ಬ ಬರ್ತೈತೆ. ಇದೇನು ನಾಡಿನ ಜನತೆಗೆ ಋತುಮಾನ ಏನ್ ಸಂದೇಶನ ಸಾರ್ತೈತೆ ಅಂತ ನೋಡೋದಾದ್ರೆ, ನಮ್ಮಲ್ಲಿ ಭಾವೈಕ್ಯತೆ ಸಂದೇಶವನ್ನ ಸಾರ್ತೈತೆ, ಸೋದರತೆ ಮನೋಭಾವನೆಯನ್ನು ಸಾರ್ತೈತೆ. ಹಿಂದೂಗಳು ಮತ್ತು ಮುಸ್ಲಿಮ್ಸರು ಒಂದೇ ತಾಯಿಯ ಮಕ್ಕಳಿಂದ ಎಂಬ ಸೋದರತೆ ಮನೋಭಾವನೆಯನ್ನ ಇದು ನಾಡಿನ ಜನತೆಗೆ ಇದು ಸಾರ್ತೈತೆ ಮತ್ತು ಭಾವೈಕ್ಯತೆ ಸಂದೇಶವನ್ನ ಇದು ಹೇಳಕ್ಕೆ ಹೊರಟಿದೆ. ಮತ್ತು ನಾವೆಲ್ಲರೂ ಒಂದೇ ಎಂಬ ಐಕ್ಯತೆ ಮನೋಭಾವನೆಯನ್ನ ಸಂದೇಶವನ್ನ ಇದು ಸಾರ್ತೈತೆ ಅಂತ ಹೇಳಕ್ಕೆ ಈ ಸಂದರ್ಭ ನಾನು ಬಯಸ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. ಇವತ್ತು ಋತುಮಾನಗಳೇ ಒಂಥರ ತುಂಬಾ ಚೆನ್ನಾಗಿದೆ. ಯಾಕೆಂತಂದ್ರೆ ಇವತ್ತು ಈ ದಿನ ಯುಗಾದಿ ಹಬ್ಬ ಮತ್ತೆ ರಂಜಾನ್ ಹಬ್ಬ ಇವತ್ತು ಈ ವರ್ಷ ಇರೋದ್ರಿಂದ ಇವತ್ತು ಹಿಂದೂ ಮತ್ತೆ ಮುಸ್ಲಿಂ ಎರಡೂ ಕೂಡ ಬಾಂಧವ್ಯತೆಯಿಂದ ಒಂದು ಹೊಂದಾಣಿಕೆಯಲ್ಲಿ ಹೋಗ್ಬೇಕು. ಅದೇ ರೀತಿಲಿ ಒಂದು ಸಾದರತ್ವ ಗುಣವನ್ನು ಯಾವತ್ತೂ ಹಾಗೆ ಉಳಿಸ್ಕೊಂಡು ಹೋಗಂತ ಚಿಗುರು ಹೆಂಗ್ ಚಿಗುರ್ತದೆ ಅದೇ ತರ ಚಿಗುರ್ಕೊಂಡು ಎಲ್ಲಾರು ಚೆನ್ನಾಗಿರ್ಲಿ ಅಂತ ನಾನು ಇವತ್ತು ಈ ಒಂದು ಮಾತು ಹೇಳ್ತೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯ ಜೊತೆಗೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ಬಾಂಧವರಿಗೂ ನಾನು ತಿಳಿಸಕ್ಕೆ ಈ ವಿಚಾರದಲ್ಲಿ ನಾಡಿನ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಈ ವರ್ಷದ ಯುಗಾದಿ ಹಾಗೂ ರಂಜಾನ್ ಹಬ್ಬಗಳು ಒಟ್ಟೊಟ್ಟಿಗೆ ಬಂದಿರುವುದು ಈ ನೆಲದ ಭಾವೈಕ್ಯತೆಯವನ್ನ ಮತ್ತೊಮ್ಮೆ ಪ್ರತಿಬಿಂಬಿಸುವಂತಹ ಒಂದು ಆಚರಣೆಯಾಗಿ ಬಂದಿರೋದು ಇದು ವಿಶೇಷ ಆಗಿದೆ. ಯುಗಾದಿ ಹಾಗೂ ರಂಜಾನ್ ಹಬ್ಬಗಳು ಪರಸ್ಪರ ನಮ್ಮೆಲ್ಲರನ್ನು ಎಲ್ಲ ಧರ್ಮೀಯರನ್ನು ಬೆಸೆಯುವ ಒಂದು ಹಬ್ಬಗಳಾಗಿ ನಾವು ಸಂಭ್ರಮಿಸೋಣ. ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನ ನಾನು ಕೋರ್ತಾ ಇದ್ದೇನೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಹಬ್ಬಗಳು ವರ್ಷದ ಮೊದಲ ವಸಂತ ಋತುವಿನಲ್ಲಿ ಪ್ರಾರಂಭ ಆಗಿರೋದ್ರಿಂದ ಎರಡು ಹಬ್ಬಗಳು ಒಟ್ಟೊಟ್ಟಿಗೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಆಚರಣೆಗೆ ಬಂದಿರತಕ್ಕಂಥದ್ದು ನಮ್ಗೆಲ್ಲರಿಗೂ ಶುಭ ಸಂಕೇತವಾಗಿದೆ. ಈ ಶುಭ ಸಂಕೇತಗಳು ಆಗಿರೋದ್ರಿಂದ ನಾವು ಯಾವುದೇ ಧರ್ಮ ಇದ್ರು ಯಾವುದೇ ಜಾತಿ ಇದ್ರು ಎಲ್ಲರೂ ಕೂಡ ಒಟ್ಟಿಗೆ ಬೆಳಿತಕ್ಕಂಥದ್ಕೆ, ಒಟ್ಟಿಗೆ ಇರ್ತಕ್ಕಂಥದ್ಕೆ, ಒಟ್ಟಿಗೆ ಆಚರಣೆ ಮಾಡ್ತಕ್ಕಂಥದ್ಕೆ ಇದು ಹಬ್ಬಗಳು ಸಾಕ್ಷಿಯಾಗಿವೆ. ನಾವು ಎಲ್ಲರೂ ಕೂಡ ಜಾತಿಯನ್ನ ಮೀರಿ ಧರ್ಮವನ್ನ ಮೀರಿ ನಾವೆಲ್ಲ ಬದುಕೋಣ, ಆಚರಣೆ ಮಾಡೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ರಿಗೂ ಇನ್ನು ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್. ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ಮೈಸೂರು ಜಿಲ್ಲಾ ಸಂಘಟನಾ ಸಂಚಾಲಕರು ಕೊಳಗಟ್ಟ ಕೃಷ್ಣ ಅಂತೇಳಿ. ನಾನು ಈ ನಾಡಿನ
ಸಮಸ್ತ ಜನರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯುಗಾದಿ ಹಬ್ಬ ಅಂತಂದ್ರೆ ನಮ್ಮ ನಾಡಿನ ಏನಿವತ್ತು ರೈತರು ಈ ದೇಶದ ಬೆನ್ನೆಲುಬು. ಈ ಯುಗಾದಿ ಹಬ್ಬದ ಶುಭಾಶಯಗಳನ್ನು ನಾನು ತುಂಬ ಹೃದಯದಿಂದ ಈ ನಾಡಿನ ರೈತ ಬಾಂಧವರಿಗೆ, ನಮ್ಮ ಅಣ್ಣ ತಮ್ಮದರಿಗೆ ಶುಭಾಶಯಗಳನ್ನು ಕೋರ್ತೀನಿ. ಯುಗಾದಿ ಹಬ್ಬ ಆದ ಮಾರನೆಗೆ ನಮ್ಮ ರೈತ ಬಂಧುಗಳು ತನ್ನ ಜಮೀನಿಗೆ ಏರ್ನ ಅಂದ್ರೆ ಒಂದು ಹೊನ್ನಾರನ ಕಟ್ತಾರೆ. ಹೊನ್ನಾರನ ಕಟ್ಟಿ ನೇಗಿಲು ಇವೆಲ್ಲ ಪೂಜೆ ಪುಸ್ಕಾರಗಳನ್ನ ಮಾಡ್ಕೊಂಡು ಮತ್ತೆ ರೈತರು ಅವತ್ತನೇ ವ್ಯವಸಾಯಕ್ಕೆ ಒಂದು ಕಾಲಿಡ್ತಾರೆ. ಅದಾಗ್ಲಾಗಿ ನಮ್ಮ ಈ ನಾಡಿನ ರೈತರಿಗೆ, ಈ ನಾಡಿನ ರೈತರು ಈ ದೇಶದ ಬೆನ್ನೆಲುಬು. ಅದಾಗ್ಲಾಗಿ ಈ ನಾಡಿನ ರೈತರಿಗೆ ಆರೋಗ್ಯ ಮತ್ತೆ ಎಲ್ಲ ಆರೋಗ್ಯ ಭಾಗ್ಯವನ್ನು ಕೊಡ್ಲಿ ಅಂತೇಳಿ ಅವರಿಗೆ ಶುಭಾಶಯಗಳನ್ನ ಹೇಳ್ತೀನಿ.